ನಿರಂತರ 4 ದಿನಗಳಾಗಕ್ ಬಂತ್ರಿ ನಮ್ಮ ರೈತರು ಕಬ್ಬಿನ ಬೆಲೆ ನಿಗದಿತ ಮಾಡೋ ಸಲುವಾಗಿ ಅದಕ್ಕೆ ನಮ್ಮ ಊರಾಗಿಂದ ಎಲ್ಲಾ ರೈತ ಬಾಂಧುಗಳು ಅವ್ರವ್ರ ಮನೆಯಾಗಿಂದ 5 ರಿಂದ 10 ರೋಟಿ ಕಲೆಕ್ಟ್ ಮಾಡಿದಾರು. ಎಲ್ಲಾ ತಗೊಂಡ್ ನಮ್ಮ ಊರಾಗಿನ ರೈತರು ಇವತ್ತು ಗುಡ್ಲಾಪುರ ಕ್ರಾಸಿಗೆ ಬಂದಿದ್ದು ನೋಡ್ರಿ ಹೋರಾಟ ಮಾಡಾಕ. ಇಲ್ಲಿ ಹೋರಾಟ ಸ್ಟಾರ್ಟ್ ಆಗಿ 4 ದಿನ ಆಗೈತಿ. ಇನ್ನು ಮಟ್ಟ ಯಾವ ಸರ್ಕಾರನೂ ತಲೆ ಕೆಡ್ಸ್ಕೊಂಡಿಲ್ಲ, ಯಾವ ಫ್ಯಾಕ್ಟರಿ ಓನರ್ನು ಬಂದಿಲ್ಲ ನೋಡ್ರಿ. ರೈತರ ರಕ್ತ ಕುಡಿಬೇಡ್ರಿ, ಕಬ್ಬಿನ ಹಾಲು ಕೊಡ್ರಿ, ಅವ್ರ ಯೋಗಿ ಬೆಲೆ ಕೊಡ್ರಿ, ಸ್ವಾಭಿಮಾನದಿಂದ ಬದುಕ ಕಲೀರಿ. ನಾಳೆ ನಮ್ಮ ರೈತರಂಗ ಹಾದಿ ಮ್ಯಾಗ ಕೂತಿಗೆ ಹಾದಿ ಮ್ಯಾಗ ಉಣ್ಣತಾರಲ್ಲ, ಆ ಪರಿಸ್ಥಿತಿ ನಿಮ್ ಮಕ್ಕಳಿಗೆ ಬರಬಾರ್ದಂದ್ರೆ ಇಲ್ಲಿ ಬರ್ಬೇಕು ನೀವು. ಬೇರೆ ರಾಜ್ಯದವ್ರು ಬಂದು ನಮ್ಮ ರಾಜ್ಯದಾಗ 1 ಟನ್ನಿಗೆ 3500 ಕೊಡ್ತೇನೆ ಅಂತ ಘೋಷಣೆ ಮಾಡಿ ಹೋಗಿದಾರು. ಆದ್ರೆ ನಿಮ್ ಕೈಯಾಗ ಯಾಕೆ ಸಾಧ್ಯ ಆಗವಪ್ಪ ಇದ? ರೈತರ ಕಣ್ಣೀರ್ ಬರ್ಸೋ ಕೆಲಸ ಮಾಡ್ರಿ, ಕಣ್ಣೀರ್ ಬರ್ಸೋ ಕೆಲಸ ಮಾಡಕ್ ಹೋಗ್ಬೇಡ್ರಿ. ನಿಮ್ಗೆ ಯಾವಾಗ ಒಳ್ಳೇದಾಗಂಗಿಲ್ಲ. ಸರ್ಕಾರದವ್ರು ಜಲ್ದಿ ಬಂದು ಘೋಷಣೆ ಮಾಡ್ಲಿಲ್ಲ ಅಂದ್ರೆ ಈ ಹೋರಾಟ NH-ಪುರ ಹೈವೇ ಮೇಲೆ ಆಗ್ತದ. ರೈತರು ಬೆಳೆದಿದ್ ಬೆಳಿ ನೀವು ತಿನ್ನತ್ತೀರಿ ಅಂದ್ರೆ ನೀವು ಈ ಹೋರಾಟಕ್ಕೆ ಇಳಿಯಾಕಬೇಕು. ರೈತರಿಗೆ ಅನ್ಯಾಯ ಆಗೈತೆ ಅಂದ್ರೆ ಇಡೀ ದೇಶಕ್ಕೆ ಅನ್ಯಾಯ ಆದ. ಈ ಹೋರಾಟ ಕಂಟೆಂಟ್ ಕ್ರಿಯೇಟರ್ಗಳು ಅಷ್ಟೇ ಅಲ್ಲ, ನಿಮ್ ಎಲ್ಲರ ಬೆಂಬಲ ಬೇಕು. ಮತ್ ಸಿಗನು ಮುಂದಿನ ಬ್ಲಾಗ್ ದಾಗ. ಜೈ ಜವಾನ್ ಜೈ ಕಿಸಾನ್.